ನಮಸ್ಕಾರ ಪ್ರಿಯ ಬಂಧುಗಳೇ, ಆತ್ಮಜ್ಯೋತಿ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇವತ್ತು ನಮ್ಮ ಜೀವನದಲ್ಲಿ ಸಾವಿರಾರು ಜನರನ್ನು ಕಾಡುವ ಒಂದು ಮೌನ ಶತ್ರು ಬಗ್ಗೆ ಮಾತನಾಡೋಣ. ಅತಿಯಾಗಿ ಯೋಚಿಸುವುದು. ಹೌದು, ಓವರ್ ಥಿಂಕಿಂಗ್. ದೇಹಕ್ಕೆ ನೋವಿದ್ರೆ ಗೊತ್ತಾಗ್ತದೆ, ಆದರೆ ಮನಸ್ಸಿಗೆ ನೋವಿದ್ರೆ ಯಾರಿಗೂ ಕಾಣೋದಿಲ್ಲ. ಎಷ್ಟೋ ಮಂದಿ ದಿನವಿಡೀ ಏನಾಗಬಹುದು, ಯಾರೇನಂದ್ಕೊಳ್ತಾರೆ, ಭವಿಷ್ಯ ಹೇಗಿರ್ಬೋದು ಎಂಬ ಪ್ರಶ್ನೆಗಳ ಅಲೆಗಳಲ್ಲಿಯೇ ಮುಳುಗಿಬಿಡ್ತಾರೆ. ಒಂದು ಸಣ್ಣ ವಿಷಯ ಬಂದ್ರೂ ಮನಸ್ಸು ಸಾವಿರ ದಿಕ್ಕು ಓಡಿ ಹನ್ನಾಡು ಕಲ್ಪನೆ ಮಾಡಿ ಕೊನೆಯಲ್ಲಿ ನಾವೇ ನಂಬಿಕೆ ಕಳ್ಕೊಳ್ತೇವೆ. ಓದು, ಕೆಲಸ, ಸಂಬಂಧ, ಆರೋಗ್ಯ, ಭವಿಷ್ಯ ಎಲ್ಲ ಕಡೆ ಇಲ್ಲೊಂದು ಚದುರಿದ ಭಯ. ನೋಡ್ರಿ, ಅತಿಯಾಗಿ ಯೋಚಿಸುವುದು ಸಮಸ್ಯೆ ಪರಿಹರಿಸುವುದಿಲ್ಲ, ಸಮಸ್ಯೆ ದೊಡ್ಡದಾಗಿಸಿ ತೋರಿಸ್ತದೆ. ಮನಸ್ಸು ದಣಿಯುತ್ತದೆ, ನಿದ್ರೆ ಹಾಳಾಗುತ್ತದೆ, ಆತ್ಮವಿಶ್ವಾಸ ತಗ್ಗುತ್ತದೆ. ಆದ್ರ ಪರಿಹಾರ ಇದೆ. ಅದಕ್ಕೆ ಔಷಧ ಬೇಡ, ಅರಿವು ಮತ್ತು ಕ್ರಮ ಸಾಕು. ಮೊದಲು ಉಸಿರನ್ನು ಸರಿಪಡಿಸಿ, ಮನಸ್ಸು ಸರಿಯಾಗುತ್ತದೆ. ಉಸಿರು ನಮ್ಮ ಲೈಫ್ ಸ್ವಿಚ್. ನಿಧಾನವಾಗಿ ಆಳವಾಗಿ ಉಸಿರಳ್ಳಿ ಹೀಡಿ ಬೀಡು ಕೆಲ ನಿಮಿಷ ಸಾಕು. ಅದರಲ್ಲಿ ಮನಸ್ಸು ತಣ್ಣಗಾಗ್ತದೆ. ನಂತರ ವಾಟ್ ಎವರ್ ಯುವರ್ ಮೈಂಡ್ ವರೀಸ್ ಬರೆಯಿರಿ. ತಲೆ ಒಳಗಿನ ಮಂಜು ಕಾಗದಕ್ಕೆ ಬಂದ್ರೆ ಕ್ಲಾರಿಟಿ ಬಿಲ್ಡ್ ಆಗುತ್ತೆ. ನೆನ್ಪಿಡಿ, ನಾವೇನೋ ನಿಯಂತ್ರಿಸಬಹುದು, ಅದನ್ನೇ ಯೋಚಿಸಿ. ನಿಯಂತ್ರಿಸಲಾಗದ ವಿಷಯಕ್ಕೆ ಮನಸ್ಸು ಹೂಡಬೇಡಿ. ಜನರ ಅಭಿಪ್ರಾಯ ಗೆಲ್ಲೋದಕ್ಕಲ್ಲ, ನಮ್ಮ ಬದುಕು ಕಟ್ಟಿಕೊಳ್ಳೋದಕ್ಕೆ ಬಂದಿದ್ದೇವೆ. ಪ್ರಪಂಚ ಬದಲಾಯಕ್ಕೆ ಕಾಯಬೇಡಿ. ಫಸ್ಟ್ ಅವರ್ ಸೆಲ್ಸ್. ಭಗವಂತನ ನಾಮದಲ್ಲಿ ಶಕ್ತಿ ಇದೆ. ಓಂ ಎಂದು 11 ಬಾಳಿ ಹಮ್ಮಿಂಗ್ ಮಾಡಿದರೂ ಬ್ರೈನ್ ವೇವ್ಸ್ ಕಾಮ್ ಆಗ್ತದೆ. ಮೈಂಡ್ ರೆಸ್ಟ್ಲೆಸ್ ಇದ್ರೆ ಅದಕ್ಕೆ ಜೆಂಟಲ್ ಸ್ಟಾಪ್ ಸಿಗ್ನಲ್ ಕೊಡಿ. ಈಗ ಯೋಚನೆ ಬೇಡ, ಪ್ರೆಸೆಂಟಿಗೆ ಬಾ ಎದ್ದು 5 ಮಿನಿಟ್ಸ್ ರೂಲ್ ಫಾಲೋ ಮಾಡಿ. ಯಾವ ವಿಚಾರಕ್ಕೂ ಅನೇಕ ಗಂಟೆ ಬೇಡ, 5 ನಿಮಿಷ ಯೋಚನೆ ಮಾಡಿ ನಿರ್ಧಾರ ಮಾಡಿ ಮುಂದೆ ಹೋಗಿ. ಹಾಗೂ ದೇಹ ಚಲಿಸಿದ್ರೆ ಆಲೋಚನೆ ಸರಿಯಾಗಿ ಹರಿತದೆ. ನೇಚರ್ ವಾಕು, ಯೋಗ, ಸಿಂಪಲ್ ಹೋಮ್ ಕ್ಲೀನಿಂಗ್ ಕೂಡ ಮನಸ್ಸಿಗೆ ಡಿಸಿಪ್ಲಿನ್ ಕೊಡುತ್ತೆ. ಮರಗಳು ಮಾತಾಡಲ್ಲ, ಆದ್ರೆ ನಮ್ಮ ನೋವು ಕೇಳುತ್ತದೆ. ಜೀವನಕ್ಕೆ ನೇಚರ್ ಥೆರಪಿ ಬೇಕು, ಸೋಷಿಯಲ್ ಮೀಡಿಯಾ ಥೆರಪಿ ಅಲ್ಲ. ದಿನಕ್ಕೆ ಸ್ವಲ್ಪ ಮೊಬೈಲ್ ದೂರವಿರಲಿ, ಕಂಪ್ಯಾರಿಸನ್ ಕಡಿಮೆ, ಪೀಸ್ ಸ್ಕೆಚ್ಚು. ಮನಸ್ಸು ನಮ್ಮ ಪೆಟ್ ಪ್ಯಾರೆಟ್ ಅಲ್ಲ, ಟ್ರೈನಿಂಗ್ ಬೇಕು. ಯೋಚನೆಗಳು ಹಡ್ಡುಗಳನ್ನಂತೀವಿ, ಬರುವುದನ್ನು ನಿಲ್ಲಿಸಲಾಗವಿಲ್ಲ. ಅದು ನಮ್ಮ ತಲೆ ಮೇಲೆ ಗೋಡು ಕಟ್ಟಿಕೊಳ್ಳಲು ಬಿಡಬಾರದು. ಒಂದು ಡೀಪ್ ಉಸಿರು ತೆಗೆದುಕೊಂಡು ನಿಮಗೆ ಹೇಳಿಕೊಳ್ಳಿ, ನನ್ನ ಮನಸ್ಸನ್ನು ನಾನೇ ನಡೆಸುತ್ತೇನೆ. ಚಿಂತೆ ತನ್ನನ್ನು ಕಟ್ಟಿ ಹಿಡಿಯೋದಿಲ್ಲ, ನಾನು ಚಿಂತೆಯನ್ನು ಟೀ ಮಾಡ್ತೀವಿ. ಶಾಂತವಲಸು ಅಂದ್ರೆ ಪವರ್. ವರಿ ಬೇಡ, ಅವೇರ್ನೆಸ್ ಸಾಕು. ಬದಲಾವಣೆ ನಿಧಾನವಾಗಿ ಆಗಲಿ, ಬಟ್ ಶೋರ್ಲಿ ಆಗಲಿ. ಈ ಸಂದೇಶ ನಿಮ್ಮ ಹೃದಯ ಮುಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಕಾಮ್ ಮೈಂಡ್ ಎಂದು ಬರೆಯಿರಿ. ಇನ್ನು ಸ್ವಲ್ಪ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋದ. ಧನ್ಯವಾದಗಳು.